ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಟೂಲ್ ನನಗೆ ಕೊಟ್ಟಿದ್ದಾರೆ. ಅಂದರೆ ಇದು ಯಾರಿಗೂ ಕೊಟ್ಟಿಲ್ಲ, ನನಗೆ ಅಷ್ಟೇ ಕೊಟ್ಟಿದ್ದಾರೆ. ತೋರಿಸ್ತೀನಿ ನಿಮಗೆ ಏನಿದೆ ಅಂತೇಳಿ. ಈ ಥರ ಒಂದು ಪಾಪಪ್ ಮೆಸೇಜ್ ಬಂದಿದೆ. ಇದು ಯಾರಿಗೂ ಅಂದರೆ ಭಾಳಷ್ಟು ಜನಕ್ಕೆ ಬಂದಿಲ್ಲ, ಕೆಲವು ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಬಂದಿದೆ. ಇದು ನೋಡ್ತಿದ್ರೆ, ಯು ಆರ್ ಇನ್ವೈಟೆಡ್ ಟು ಬೀಟಾ ಟೆಸ್ಟ್ ಎ ನ್ಯೂ ವಿಡಿಯೋ ಎಡಿಟಿಂಗ್ ಆ್ಯಪ್ ಫ್ರಮ್ ಯೂಟ್ಯೂಬ್. ಡೌನ್ಲೋಡ್ ಯೂಟ್ಯೂಬ್ ಕ್ರಿಯೇಟ್ ಆನ್ ಯುವರ್ ಆ್ಯಂಡ್ರಾಯ್ಡ್ ಫೋನ್ ಆ್ಯಂಡ್ ಬಿ ಒನ್ ಆಫ್ ದ ಫಸ್ಟ್ ಟು ಟ್ರೈ ಇಟ್ ಔಟ್ ಅಂತಿದೆ. ಅಂದರೆ ಅವರು ಒಂದು ಯೂಟ್ಯೂಬ್ ಅಪ್ಲಿಕೇಶನ್, ಅಂದರೆ ಎಡಿಟಿಂಗ್ ಅಪ್ಲಿಕೇಶನ್, ಯೂಟ್ಯೂಬ್ ವೀಡಿಯೋನ ಎಡಿಟ್ ಮಾಡೋ ಒಂದು ಅಪ್ಲಿಕೇಶನ್ನ ಇದು ಮಾಡಿದ್ದಾರೆ, ಲಾಂಚ್ ಮಾಡಿದ್ದಾರೆ. ಅದನ್ನು ಟೆಸ್ಟ್ ಮಾಡಿ ಅಂತೇಳಿ ಹೇಳ್ತಿದ್ದಾರೆ. ಡೌನ್ಲೋಡ್ ಯೂಟ್ಯೂಬ್, ಆ ಒಂದು ಅಪ್ಲಿಕೇಶನ್ ಹೆಸರು ಯೂಟ್ಯೂಬ್ ಕ್ರಿಯೇಟ್ ಅಂತೇಳಿ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮೊಬೈಲ್ಗೆ ಫಸ್ಟ್ ನೀವೇ ಟ್ರೈ ಮಾಡಿ ಹೇಳಿ ಅಂತೇಳಿ ಹೇಳ್ತಿದ್ದಾರೆ. ಅಂದರೆ ಇದು ಯಾರಿಗೂ ಕೊಟ್ಟಿಲ್ಲ, ನನಗೆ ಅಷ್ಟೇ ಕೊಟ್ಟಿರೋದು. ಇಲ್ಲಿ ನೋಡ್ತಿದ್ರೆ ಟೆಸ್ಟ್ ಮಾಡೋಕ್ಕಂತಲೇ ಇದು ಕೊಟ್ಟಿದ್ದಾರೆ. ಅಂದರೆ ಯಾರಿಗೂ ಇದು ಲಿಂಕ್ ಕೊಟ್ಟಿಲ್ಲ, ಡೌನ್ಲೋಡ್ ಮಾಡೋಕ್ಕೆ ಏನೂ ಕೊಟ್ಟಿಲ್ಲ ಫ್ರೆಂಡ್ಸ್. ಇದು ನನಗಷ್ಟೇ ಕೊಟ್ಟಿರೋದು. ಇದು ದೊಡ್ಡ ಅಂದರೆ ಯೂಟ್ಯೂಬರ್ಸ್ಗೆ, ಅವ್ರಿಗೆ ಯಾರಿಗೆ ಇಷ್ಟ ಇರುತ್ತೆ, ಅವರು ಅಂದರೆ ಯೂಟ್ಯೂಬ್ ಬಗ್ಗೆ ವೀಡಿಯೋ ಮಾಡೋದಾಗಲಿ, ಮತ್ತು ಅವ್ರಿಗೆ ಏನೋ ಒಂದು ಟ್ರಸ್ಟ್ ಇರುತ್ತೆ ನಮ್ಮ ಮೇಲೆ, ಅದಕ್ಕೋಸ್ಕರ ಕೊಟ್ಟಿರ್ತಾರೆ. ಭಾಳ ಯಾರಿಗೂ ಇದು ಕೊಟ್ಟಿರಲ್ಲ. ಫಸ್ಟ್ ನೀವು ಟ್ರೈ ಮಾಡಿ ಅಂತೇಳಿ ಹೇಳ್ತಿದ್ರೆ, ಟ್ರೈ ಮಾಡಿ ಫೀಡ್ಬ್ಯಾಕ್ ಕೊಡಿ ಅಂತೇಳಿ ಹೇಳ್ತಿದ್ರೆ. ಇದು ಯಾಕೆ ಕೊಟ್ಟಿರ್ತಾರೆ ಅಂತ ನಿಮಗೆ ಒಂದು ಚಿಕ್ಕ ವಿಷಯ ಹೇಳ್ತೀನಿ. ಯಾಕಂದರೆ ಒಂದು ಯೂಟ್ಯೂಬ್ ಸರ್ವೆ ಕೊಟ್ಟಿದ್ರು, ನಾನು ವೀಡಿಯೋ ಮಾಡಿದ್ದೆ. ನೋಡೋಣ ಎಲ್ಲಿದೆ ಆ ವಿಡಿಯೋ. ಇಲ್ಲಿದೆ ನೋಡಿ, ಯೂಟ್ಯೂಬ್ ಸರ್ವೆ ನ್ಯೂ ಟೂಲ್ಸ್ ಆ್ಯಂಡ್ ಫೀಚರ್ಸ್ ಅಂತೇಳಿ ಈ ವಿಡಿಯೋ ಮಾಡಿದ್ದೆ. ಇದರಲ್ಲಿ ನಾನು ಹೇಳಿದ್ದೆ, ಇದರಲ್ಲಿ ಏನೇನು ಕ್ವಶನ್ಸ್ ಕೇಳ್ತಾರೆ ಅದರೆಲ್ಲ ಆನ್ಸರ್ ಮಾಡಿ. ಯೂಟ್ಯೂಬ್ ಹೊಸ ಫೀಚರ್ಸ್ ಮತ್ತು ಹೊಸ ಟೂಲ್ಸ್ನ ಡೆವಲಪ್ ಮಾಡ್ತಾಯಿದೆ. ಆ ಡೆವಲಪ್ ಮಾಡಿರೋ ಫೀಚರ್ಸ್ ನಮ್ಮ ಯೂಟ್ಯೂಬರ್ಸ್ಗೆ ಎಲ್ರಿಗೂ ಹೆಲ್ಪ್ ಆಗುತ್ತೆ. ಇದರಲ್ಲಿ ನೀವು ಪಾಲ್ಗೊಳ್ಳಿ, ನಿಮ್ಗೆ ಅನಿಸಿದ್ದು ಏನೇನು ಇರುತ್ತೆ ಎಲ್ಲ ಅನಿಸಿಕೆ ಇದನ್ನು ಕ್ವಶನ್ಸ್ನಲ್ಲಿ ಆನ್ಸರ್ ಮಾಡಿ ಅಂತ ಹೇಳಿದ್ದೆ. ನೀವು ಮಾಡಿದರೆ ಒಳ್ಳೆಯದಾಗಿರುತ್ತೆ. ನಾನು ಮಾಡಿದ್ದೆ, ಅದಕ್ಕೋಸ್ಕರ ಈ ಒಂದು ಫೀಚರ್ ನನಗಷ್ಟೇ ಸಿಕ್ಕಿದೆ, ಬೇರೆ ಯೂಟ್ಯೂಬರ್ಸ್ಗೆ ಸಿಕ್ಕಿಲ್ಲ. ನಾನು ಇದ್ರ ಬಗ್ಗೆ ಸರ್ಚ್ ಮಾಡಿದೆ. ಫಸ್ಟ್ ಟೈಮ್ ಏನಾದರೂ ಬಂದರೆ ಅದು ಮೋಸ್ಟ್ಲಿ ಚಾನಲ್ಗೆ ಪ್ರಾಬ್ಲಮ್ ಕೂಡ ಆಗ್ಬೋದು. ಯಾರೋ ಏನಾದರೂ ಪ್ರಾಬ್ಲಮ್ ಮಾಡೋಕ್ಕೋಸ್ಕರ ಆದರೂ ಮಾಡ್ಬೋದು ಅನಿಸ್ತಾ ಇರುತ್ತೆ, ಭಯ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಯಾವುದೇ ಫಸ್ಟ್ ಟೈಮ್ ಏನಾದರೂ ಬಂತು ಅಂತಂದರೆ ಅದನ್ನು ಫಸ್ಟ್ ಯೂಟ್ಯೂಬಲ್ಲಿ ಚೆಕ್ ಮಾಡ್ತೀನಿ. ಯಾರಿಗಾದರೂ ಇದೇ ರೀತಿ ಬಂದಿದೆಯಾ, ಇದು ಏನಾದರೂ ಅದ್ರ ಬಗ್ಗೆ ತಿಳ್ಕೊಬೇಕು ಅಂತಂದರೆ ಯೂಟ್ಯೂಬಲ್ಲಿ ಯಾರಾದರೂ ಫಸ್ಟ್ ಅವ್ರು ಬಂದಿದ್ದರೆ ಅವರು ವೀಡಿಯೋ ಮಾಡಿರ್ತಾರೆ, ಅದ್ರ ಬಗ್ಗೆ ನಾನು ಸರ್ಚ್ ಮಾಡಿದೆ. ಇದು ಟೈಪ್ ಮಾಡಿ ಸರ್ಚ್ ಮಾಡಿದೆ, ಯು ಆರ್ ಯುನೈಟೆಡ್ ಟು ಬೇಟಾ ಟೆಸ್ಟ್ ಎ ನ್ಯೂ ವಿಡಿಯೋ ಅಂತೇಳಿ. ಇಲ್ಲಿ ಸರ್ಚ್ ಮಾಡಿದರೆ ಯಾರಿಗೂ ಈ ಒಂದು ವಿಡಿಯೋ ಬಂದಿಲ್ಲ, ಅಂದರೆ ಈ ಒಂದು ಪಾಪಪ್ ಮೆಸೇಜ್ ಬಂದಿಲ್ಲ. ಯು ಆರ್ ಯುನೈಟೆಡ್ ಟು ಬೀಟಾ ಟೆಸ್ಟ್ ಅಂತ ಸರ್ಚ್ ಮಾಡಿದೆ, ಯಾರಿಗೂ ಈ ಒಂದು ಪಾಪಪ್ ಮೆಸೇಜ್ ಯಾರಿಗೂ ಬಂದಿಲ್ಲ. ಇದ್ರ ಬಗ್ಗೆ ಯಾರೂ ಕೂಡ ವಿಡಿಯೋ ಮಾಡಿಲ್ಲ ಫ್ರೆಂಡ್ಸ್. ನೋಡ್ತಿದ್ರೆ ಯಾರೂ ಮಾಡಿಲ್ಲ. ಅಂದರೆ ಕೆಲವು ಯೂಟ್ಯೂಬರ್ಸ್ಗೆ ಈ ಒಂದು ಅಪರ್ಚುನಿಟಿ ಕೊಟ್ಟಿದ್ದಾರೆ, ಯಾರಿಗೂ ಕೊಟ್ಟಿಲ್ಲ ಫ್ರೆಂಡ್ಸ್. ಅದು ನನ್ನನ್ನು ಕೂಡ ಸೆಲೆಕ್ಟ್ ಮಾಡಿದರೆ, ಅದಕ್ಕೋಸ್ಕರ ಯೂಟ್ಯೂಬ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಎಲ್ಲರನ್ನೂ ಬಿಟ್ಟು ನನಗೆ ಕೊಟ್ಟಿದ್ದಾರೆ ಅಂತೇಳಿ ಖುಷಿ ಆಗ್ತಾಯಿದೆ ಫ್ರೆಂಡ್ಸ್. ಇದಾದಮೇಲೆ ಇದನ್ನು ಕ್ಲಿಕ್ ಮಾಡಿದೆ, ನಾನು ಲರ್ನ್ ಮೋರ್ ಅಂತೇಳಿ ಕ್ಲಿಕ್ ಮಾಡಿದ್ಮೇಲೆ ಈ ಒಂದು ಪೇಜ್ ಓಪನ್ ಆಯಿತು. ನೋಡ್ತಿದ್ರೆ ಲರ್ನ್ ಮೋರ್ ಅಬೌಟ್ ಯೂಟ್ಯೂಬ್ ಕ್ರಿಯೇಟ್ ಒಂದು ಎಡಿಟಿಂಗ್ ಆ್ಯಪ್. ಯೂಟ್ಯೂಬ್ ಅವರೇ ಡೆವಲಪ್ ಮಾಡಿರೋದು. ಯೂಟ್ಯೂಬ್ ವೀಡಿಯೋಸ್ನ ನೀವು ಅಪ್ಲೋಡ್ ಮಾಡ್ತಿರಲ್ಲ, ಆ ವೀಡಿಯೋಸ್ನ ಎಡಿಟ್ ಮಾಡೋಕ್ಕೋಸ್ಕರ ಅವರು ಡೆವಲಪ್ ಮಾಡಿದ್ದಾರೆ. ಡೆವಲಪ್ ಮಾಡಿದಾದ್ಮೇಲೆ ಇದು ಹೇಗಿದೆ ಅಂತೇಳಿ ಫೀಡ್ಬ್ಯಾಕ್ ಕೊಡಬೇಕು. ವಿ ಆರ್ ಬಿಲ್ಡಿಂಗ್ ಯೂಟ್ಯೂಬ್ ಕ್ರಿಯೇಟ್ ಆ್ಯನ್ ಆ್ಯಪ್ ದಟ್ ಲೆಟ್ಸ್ ಯು ಎಡಿಟ್ ಯುವರ್ ವೀಡಿಯೋಸ್ ವಿತ್ ಹೆಲ್ಪ್ಫುಲ್ easy to use production tools. You can use YouTube Create to edit long form videos, shorts. Find out how to download the YouTube Create app below ಅಂತೇಳಿ ಕೊಟ್ಟಿದ್ದಾರೆ. ಅಂದರೆ ಯೂಟ್ಯೂಬ್ ಕ್ರಿಯೇಟ್ ಅಂತೇಳಿ ಆ್ಯಪ್ನ ಇದು ಡೆವಲಪ್ ಮಾಡಿದ್ದೀವಿ. ಇದು ನೀವು ವೀಡಿಯೋಸ್ ಎಡಿಟ್ ಮಾಡ್ತಿರಲ್ಲ, ಈ ಕೈನ್ ಮಾಸ್ಟರ್ ಹೇಗೆ ಮತ್ತು ಇನ್ಶಾರ್ಟ್ ಹೇಗೆ, ಆ ಥರ ಅಪ್ಲಿಕೇಶನ್ ಥರ ಇದು ಯೂಟ್ಯೂಬ್ನವರೇ ಕ್ರಿಯೇಟ್ ಮಾಡಿದ್ದಾರೆ. ಈಸಿಯಾಗಿ ಯೂಸ್ ಆಗಲಿ ಯೂಟ್ಯೂಬ್ ವೀಡಿಯೋನ ಕ್ರಿಯೇಟ್ ಮಾಡೋಕ್ಕೆ ಅಂತೇಳಿ ಅವರು ಈ ಒಂದು ಆ್ಯಪ್ನ ಡೆವಲಪ್ ಮಾಡಿದ್ದಾರೆ. ಮತ್ತು ಈ ಒಂದು ವಿಡಿಯೋದಿಂದ ಲಾಂಗ್ ವೀಡಿಯೋಸ್ನ ಎಡಿಟ್ ಮಾಡ್ಬೋದು, ಮತ್ತು ಶಾರ್ಟ್ ವೀಡಿಯೋಸ್ ಕೂಡ ಎಡಿಟ್ ಮಾಡ್ಬೋದು ಅಂತೇಳಿ ಹೇಳ್ತಿದ್ರೆ. ಈ ಅಪ್ಲಿಕೇಶನ್ನ ನೀವು ಡೌನ್ಲೋಡ್ ಮಾಡಬೇಕು ಅಂತಂದರೆ ಇದು ಎಲ್ರಿಗೂ ಡೌನ್ಲೋಡ್ ಮಾಡೋಕ್ಕಾಗಲ್ಲ. ಅವ್ರು ಸೆಲೆಕ್ಟ್ ಮಾಡಿರ್ತಾರಲ್ಲ, ಯಾರಿಗೆ ಈ ಒಂದು ಪಾಪಪ್ ಮೆಸೇಜ್ ಕಳಿಸಿರ್ತಾರೆ ಅವ್ರು ಅಷ್ಟೇ ಡೌನ್ಲೋಡ್ ಮಾಡೋಕ್ಕಾಗೋದು. ಅದು ಯಾವ ಥರ ಡೌನ್ಲೋಡ್ ಮಾಡಬೇಕು ಅಂತೇಳಿ ಇಲ್ಲಿ ಒಂದು ಲಿಂಕ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ನೋಡ್ತಿದ್ರೆ ಡೌನ್ಲೋಡ್ ಯೂಟ್ಯೂಬ್ ಕ್ರಿಯೇಟ್. ಇದರಲ್ಲಿ ಒಂದು ಕಂಡೀಷನ್ ಹಾಕಿದ್ದಾರೆ ಯಾವ ಥರ ಡೌನ್ಲೋಡ್ ಮಾಡಬೇಕು ಅಂತಂದರೆ, ಪ್ಲೇಸ್ಟೋರ್ನಲ್ಲಿ ಅಲ್ಲಿ ಒಂದು ಲಿಂಕ್ ಕೊಟ್ಟಿರ್ತಾರೆ, ಡೌನ್ಲೋಡ್ ಲಿಂಕು. ಆ ಲಿಂಕ್ನ ಕ್ಲಿಕ್ ಮಾಡಿದರೆ ಪ್ಲೇಸ್ಟೋರ್ನಲ್ಲಿ ಹೋಗುತ್ತೆ. ಆ ಪ್ಲೇಸ್ಟೋರ್ ಇರುತ್ತಲ್ಲ, ಆ ಪ್ಲೇಸ್ಟೋರ್ನಲ್ಲಿ ಅಕೌಂಟ್ ಇರುತ್ತಲ್ಲ, ಆ ಅಕೌಂಟು ಯೂಟ್ಯೂಬ್ ಚಾನಲ್ದು ಏನಿರುತ್ತೆ ಆ ಗೂಗಲ್ ಅಕೌಂಟೇ ಇರಬೇಕು. ಬೇರೆ ನನ್ನ ಹತ್ರ 3-4 ಇದೆ, ಬೇರೆ ಯಾವುದ್ರಲ್ಲಾದರೂ ನಾವು ಡೌನ್ಲೋಡ್ ಮಾಡ್ಬೋದು ಅಂತ ಅನ್ಕೋಬೋದು, ಆದರೆ ಆ ಥರ ಡೌನ್ಲೋಡ್ ಮಾಡ್ಕೋಬಾರ್ದು. ಯಾವುದು ಈಗ ನಂದು ಸಜನ್ ಟೆಕ್ ಜಿಮೇಲ್ ಯಾವುದಿದೆ ಅದೇ ಜಿಮೇಲಿಂದನೇ ಆ ಒಂದು ಅಕೌಂಟ್ನ ಡೌನ್ಲೋಡ್ ಮಾಡ್ಕೋಬೇಕು ಅಂತೇಳಿ ಇಲ್ಲಿ ಹೇಳ್ತಿದ್ದಾರೆ. ಇಲ್ಲಿ ನೋಡ್ತಿದ್ರೆ, ಬಿಫೋರ್ ಯು ಡೌನ್ಲೋಡ್ ಯೂಟ್ಯೂಬ್ ಕ್ರಿಯೇಟ್ ಯು ಮಸ್ಟ್ ಸೈನ್ ಇನ್ into the Play Store with the email address connected to your YouTube Studio account. ನೋಡ್ತಾರೆ ಅದೇ ಹೇಳ್ತಿದ್ರೆ. ಈಗ ನಾನು ಈ ಮೊಬೈಲಲ್ಲಿ ನಾನು ಎಡಿಟ್ ಮಾಡಲ್ಲ, ವೀಡಿಯೋ ಕೂಡ ನಾನು ಶೂಟ್ ಮಾಡಲ್ಲ ಈ ಮೊಬೈಲಿಂದ, ಬೇರೆ ಮೊಬೈಲಿಂದ ನಾನು ವೀಡಿಯೋ ಶೂಟ್ ಮಾಡ್ತೀನಿ. ಇಲ್ಲಿ ನೋಡ್ತಿದ್ರೆ ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ ಇಲ್ಲಿದೆ ಯೂಟ್ಯೂಬ್ ಕ್ರಿಯೇಟ್ ಅಂತೇಳಿ. ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬೇಕಂದ್ರೆ ನನ್ನ ಚಾನಲ್ ಏನಿದೆ ಅದೇ ಒಂದು ಜಿಮೇಲಿಂದ ನಾನು
ಇಲ್ಲಿ ಸೈನ್ ಇನ್ ಆಗಬೇಕಾಗುತ್ತೆ ಪ್ಲೇಸ್ಟೋರಲ್ಲಿ. ಸೈನ್ ಇನ್ ಆದಮೇಲೆ ಯೂಟ್ಯೂಬ್ ಕ್ರಿಯೇಟ್ ಅಂತೇಳಿ ಸರ್ಚ್ ಮಾಡ್ತೀನಿ. ಆ್ಯಕ್ಚುಲಿ ಅಲ್ಲೊಂದು ಲಿಂಕ್ ಕೊಟ್ಟಿದ್ದರು, ಆ ಲಿಂಕ್ನ ಕ್ಲಿಕ್ ಮಾಡಿದರೆ ಬರ್ತಿತ್ತು. ಆದರೆ ಬೇರೆ ಮೊಬೈಲಿಂದ ನಾನು ಅದನ್ನು ನೋಡಿದ್ದೆ. ಅದಕ್ಕೋಸ್ಕರ ಇದರಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ಆ ಒಂದು ಯೂಟ್ಯೂಬ್ ಚಾನಲ್ ಗೂಗಲ್ ಅಕೌಂಟ್ ಇರುತ್ತಲ್ಲ ಅದನ್ನು ಸೈನ್ ಇನ್ ಮಾಡಿ ಸರ್ಚ್ ಮಾಡಿದರೆ ಇದು ಬರುತ್ತೆ. ಬೇರೆ ಯಾರಿಗೂ ಬರಲ್ಲ ಫ್ರೆಂಡ್ಸ್. ಯಾರ್ಯಾರಿಗೆ ಅವರು ಅಲ್ಲಿ ಯಾವ ಒಂದು ಫೆಸಿಲಿಟಿ ಕೊಟ್ಟಿರ್ತಾರೆ ಅವ್ರಿಗೆ ಅಷ್ಟೇ ಬರೋದು. 58 MB ಇದೆ. ಅರ್ಲಿ ಆಕ್ಸೆಸ್ ಅಂತಿದೆ. ಅಂದರೆ ಅರ್ಲಿ ಆಕ್ಸೆಸ್ ಅಂದರೆ ಯಾರಿಗೂ ಕೊಟ್ಟಿರಲ್ಲ, ನಿಮ್ಗೆ ಅಷ್ಟೇ ಕೊಟ್ಟಿದ್ದೀವಿ ಅಂತೇಳಿ ಅರ್ಲಿ ಆಕ್ಸೆಸ್, ಎಲ್ಲರಿಗಿಂತ ಮೊದಲೇ ನೀವು ಯೂಸ್ ಮಾಡ್ಬೋದು, ಟೆಸ್ಟ್ ಮಾಡ್ಬೋದು ಅಂತೇಳಿ ಕೊಟ್ಟಿದ್ದಾರೆ. ಇದನ್ನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾದ್ಮೇಲೆ 58 MB ಇದೆ. 500+ ಡೌನ್ಲೋಡ್ಸ್ ಇದೆ ಫ್ರೆಂಡ್ಸ್. ಅದು 500 ಸ್ವಲ್ಪ ಜಾಸ್ತಿ ಇರ್ಬೋದು, ಅಷ್ಟೇ ಜನಕ್ಕೆ ಇದು ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದರಲ್ಲೂ ನಾನು ಕೂಡ ಒಬ್ಬನಾಗಿರ್ತೀನಿ. ನೋಡ್ತಿದ್ರೆ ದಿಸ್ ಆ್ಯಪ್ ಈಸ್ ಇನ್ ಡೆವಲಪ್ಮೆಂಟ್, ಇನ್ನೂ ಡೆವಲಪ್ ಮಾಡ್ತಾ ಇದ್ದಾರೆ ಅಂತೇಳಿ ಕೂಡ ಇಲ್ಲಿ ಹೇಳ್ತಿದ್ದಾರೆ. ಬಿ ಒನ್ ಆಫ್ ದ ಫಸ್ಟ್ ಟು ಟ್ರೈ ಇಟ್ ಆ್ಯಂಡ್ ಪ್ರೊವೈಡ್ ಫೀಡ್ಬ್ಯಾಕ್. ನೀವು ಫಸ್ಟ್ ಟ್ರೈ ಮಾಡೋದ್ರಲ್ಲಿ ಒಬ್ಬರಾಗಿರ್ತೀರ ಮತ್ತು ಫೀಡ್ಬ್ಯಾಕ್ನ ಕೊಡಿ ಅಂತೇಳಿ ಕೂಡ ಹೇಳ್ತಿದ್ರೆ. ಇಲ್ಲೆಲ್ಲ ಫೋಟೋಸ್ ಇದೆ ಯಾವ ಥರ ಎಡಿಟ್ ಮಾಡೋದಕ್ಕೆ ಅಂತೇಳಿ. ಅದಾದಮೇಲೆ ಯೂಟ್ಯೂಬ್ ಕ್ರಿಯೇಟ್ ಈಸ್ ಎ ಬೆಟರ್ ಅಬೌಟ್ ದಿಸ್ ಅಪ್ಲಿಕೇಶನ್ ಇದೆ. ಅದಾದಮೇಲೆ ಇದನ್ನು ಇನ್ಸ್ಟಾಲ್ ಮಾಡಿ ನೋಡೋಣ ಯಾವ ರೀತಿ ಇರುತ್ತೆ ಈ ಒಂದು ಅಪ್ಲಿಕೇಶನ್, ಚೆನ್ನಾಗಿದೆಯಾ. ಕೈನ ಮಾಸ್ಟರ್ ಮತ್ತು ಇನ್ ಶಾರ್ಟ್ ಬೇರೆ ಬೇರೆ ಎಡಿಟಿಂಗ್ ಅಪ್ಲಿಕೇಶನ್ಸ್ ಇರುತ್ತಲ್ಲ ಅದೇ ರೀತಿ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಟೆಸ್ಟ್ ಮಾಡಿ ನೋಡಿ ಅವ್ರಿಗೆ ಫೀಡ್ಬ್ಯಾಕ್ ನಾವು ಕೊಡಬೇಕು ಫ್ರೆಂಡ್ಸ್. ಈ ರೀತಿ ನೀವು ಒಳ್ಳೆ ಏನಾದರೂ ಒಳ್ಳೆ ವೀಡಿಯೋಸ್ ಮಾಡಿದರೆ ಈ ರೀತಿ ನಿಮಗೆ ಒಳ್ಳೆ ಫೀಚರ್ಸ್ ಸಿಗ್ತಾ ಇರುತ್ತೆ. ಅಂದರೆ ಯೂಟ್ಯೂಬ್ ಕಡೆಯಿಂದ ಒಳ್ಳೆ ಅಪರ್ಚುನಿಟಿ ಸಿಗ್ತಾ ಇರುತ್ತೆ ಫ್ರೆಂಡ್ಸ್. ಈಗ ನನಗೆ ಸಿಕ್ಕಿದೆ, ನಿಮಗೂ ಕೂಡ ಸಿಗೋ ಚಾನ್ಸಸ್ ಇರುತ್ತೆ. ಇದು ಡೆವಲಪ್ ಆಯಿತು, ಎಲ್ಲರೂ ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟರು ಅಂತಂದರೆ ಎಲ್ರಿಗೂ ಈ ಒಂದು ಅಪ್ಲಿಕೇಶನ್ನ ಸಿಗೋ ಥರ ಮಾಡ್ತಾರೆ. ಇದು ಯೂಟ್ಯೂಬರ್ಸ್ಗೆ ಅಷ್ಟೇ ಕೊಟ್ಟಿರ್ತಾರೆ ಸ್ಟಾರ್ಟಿಂಗ್, ಇದು ಕರೆಕ್ಟ್ ಇದೆಯಾ ಇಲ್ಲ ಅಂತೇಳಿ ಚೆಕ್ ಮಾಡಿ ಹೇಳಿ ನಿಮ್ಮ ಫೀಡ್ಬ್ಯಾಕ್ ಏನು ಅಂತೇಳಿ. ಈ ರೀತಿ ಈಗ ನಾನು ಚೆಕ್ ಮಾಡಿ ಅವ್ರಿಗೆ ಫೀಡ್ಬ್ಯಾಕ್ ಕಳಿಸ್ಬೇಕು. ಡೌನ್ಲೋಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. 58 MB ಇದೆ. ನೋಡೋಣ ಯಾವ ಥರ ಇದೆ ಈ ಒಂದು ಅಪ್ಲಿಕೇಶನ್. ಭಾಳ ಎಕ್ಸೈಟ್ಮೆಂಟ್ ಆಗಿದೆ, ಯಾಕಂದರೆ ಯಾರಿಗೂ ಸಿಗದೇ ಇರೋ ಈ ಒಂದು ಅಪರ್ಚುನಿಟಿ ನನಗೆ ಮಾತ್ರ ಸಿಕ್ಕಿದೆ ಅಂತ ಅಂದ್ಕೊಂಡು. ಇಷ್ಟು ದಿನ ನಾನು ವ್ಯೂಸ್ ಬರ್ತಾಯಿಲ್ಲ ಮತ್ತು ದುಡ್ಡು ಜಾಸ್ತಿ ಬರ್ತಾಯಿಲ್ಲ ಅಂತ ಬೇಜಾರಾಗ್ತಾಯಿತ್ತು. ಈ ಸ್ವಲ್ಪ ಖುಷಿ ಆಗ್ತಿದೆ, ಯಾಕಂದರೆ ಸ್ವಲ್ಪ ಐಡೆಂಟಿಫೈ ಮಾಡಿದ್ದಾರೆ ನನಗೆ. ಕೆಲವು ಎಲ್ಲ ಯೂಟ್ಯೂಬರ್ಸ್ಗಿನ ಸ್ವಲ್ಪ ಡಿಫ್ರೆಂಟ್ ಇದ್ದಾರೆ, ಏನೋ ಯೂಟ್ಯೂಬ್ ಬಗ್ಗೆ ಮಾಡ್ತಾಯಿದ್ದಾರೆ. ಫಸ್ಟಿಗೆ ಇವರಿಗೆ ಕೊಡೋಣ ಈ ಒಂದು ಅಪರ್ಚುನಿಟಿ ಅಂತೇಳಿ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಈಗ ಓಪನ್ ಮಾಡ್ತೀನಿ. ಓಪನ್ ಮಾಡಿದ್ರೆ ಈ ಥರ ಒಂದು ಸಿಂಬಲ್ ಬರುತ್ತೆ, ಈ ಥರ ಓಪನ್ ಆಗ್ತಾಯಿದೆ. ಸೈನ್ ಇನ್ ಕ್ರಿಯೇಟ್ ವೀಡಿಯೋಸ್ ವಿತ್ ಫ್ರೀ ಪವರ್ಫುಲ್ ಎಡಿಟಿಂಗ್ ಫೀಚರ್ಸ್ ಅಂತಿದೆ. ಸೈನ್ ಇನ್ ಅಂತ ಕೇಳ್ತಾಯಿದೆ. ಸೈನ್ ಇನ್ ಮಾಡೋಣ. ಸೈನ್ ಇನ್ ಮಾಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ತಿದ್ರೆ ನಾನು ಚಾನಲ್ ಹೋಗಿದೆ. ಇಲ್ಲಿ ಬ್ರಿಂಗ್ ಯುವರ್ ಐಡಿಯಾಸ್ ಟು ಲೈಫ್, ಟ್ಯಾಪ್ ದ ಪ್ಲಸ್ ಬಟನ್ ಟು ಸ್ಟಾರ್ಟ್ ಎ ನ್ಯೂ ಪ್ರಾಜೆಕ್ಟ್ ಅಂತಿದೆ. ಹೊಸ ವೀಡಿಯೋನ ಎಡಿಟ್ ಮಾಡಬೇಕು ಅಂತಂದರೆ ಇದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಈ ಥರ ಕೇಳುತ್ತೆ. ಅಲೋ ಮಾಡೋಣ. ಅಲೋ ಮಾಡಿದಾದ್ಮೇಲೆ ಈ ಥರ ಎಲ್ಲ ವೀಡಿಯೋಸ್ ಬರುತ್ತೆ, ಎಡಿಟ್ ಮಾಡ್ಬೋದು. ಈ ವಿಡಿಯೋನ ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಇಂಪೋರ್ಟ್ ಅಂತಿದೆ, ಅದನ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ಮೇಲೆ ಇಂಪೋರ್ಟಿಂಗ್ ಯುವರ್ ಮಾಸ್ಟರ್ ಪೀಸ್ ವಿಲ್ ಕಮ್ ಟು ಲೈಫ್ ಅಂತೇಳಿ ಬರ್ತಾಯಿದೆ. ಕನ್ವರ್ಟಿಂಗ್ ಅಂತೇಳಿ ಬರ್ತದೆ. ಬಿಕಾಸ್ ಯು ಆರ್ ಇಂಪೋರ್ಟಿಂಗ್ ಎ ಲಾರ್ಜ್ ಫೈಲ್, ವಿ ಆರ್ ಕನ್ವರ್ಟಿಂಗ್ ಇಟ್ ಫಾರ್ ಯು ಟು ಎನ್ಹಾನ್ಸ್ ಯುವರ್ ಎಡಿಟಿಂಗ್ ಎಕ್ಸ್ಪೀರಿಯನ್ಸ್ ಅಂತಿದೆ. ಲಾರ್ಜ್ ಫೈಲ್ ಇದೆ, ಅದಕ್ಕೋಸ್ಕರ ನಿಮಗೆ ಈಸಿ ಆಗಲಿ ಅಂತೇಳಿ ಅದನ್ನು ಕನ್ವರ್ಟ್ ಮಾಡ್ತಾ ಇದ್ದೀವಿ ಅಂತೇಳಿ ಹೇಳ್ತಿದ್ರೆ. 34% ಆಯಿತು. ಈಗ ನೋಡೋಣ ಏನೇನು ಒಳ್ಳೆ ಫೀಚರ್ ಇದೆ ಯೂಟ್ಯೂಬ್ ಕಡೆಯಿಂದ ಬಂದಿದೆ. ಅಂದರೆ ತುಂಬ ಚೆನ್ನಾಗಿ ಕ್ರಿಯೇಟ್ ಮಾಡಿರ್ತಾರೆ, ಎಲ್ಲ ಯೂಟ್ಯೂಬರ್ಸ್ಗೆ ಈಸಿ ಆಗಲಿ ಯೂಸ್ ಆಗಲಿ ಅಂತೇಳಿ ಇದೊಂದು ಕ್ರಿಯೇಟ್ ಮಾಡಿರ್ತಾರೆ. ಇದು ಚೆನ್ನಾಗಿತ್ತು, ನಾವು ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿವಿ, ಈಸಿ ಟು ಯೂಸರ್ ಫ್ರೆಂಡ್ಲಿ ಇದೆ ಅಂತೇಳಿ ನಾವೆಲ್ಲ ಫೀಡ್ಬ್ಯಾಕ್ ಕೊಟ್ಟಿವಿ ಅಂತಂದರೆ ಇದನ್ನ ಡೆವಲಪ್ ಮಾಡಿ ಎಲ್ರಿಗೂ ಸಿಗೋ ಥರ ಮಾಡ್ತಾರೆ ಫ್ರೆಂಡ್ಸ್. ಇದು ಫಸ್ಟು ಯೂಟ್ಯೂಬ್ ರಿಲೇಟೆಡ್ ಯಾರು ವೀಡಿಯೋಸ್ ಮಾಡ್ತಾ ಇರ್ತಾರೆ ಅವ್ರಿಗೆ ದೊಡ್ಡ ಯೂಟ್ಯೂಬರ್ಸ್ಗೆ ಕೊಡ್ತಾ ಇರ್ತಾರೆ ಫ್ರೆಂಡ್ಸ್. ಈಗ ಇಂಪೋರ್ಟ್ ಆಗಿದೆ. ಇಂಪೋರ್ಟ್ ಆದಮೇಲೆ ವಿಡಿಯೋ ಈ ರೀತಿ ಬರುತ್ತೆ. ನೋಡ್ತಾ ಇದ್ರೆ ನನಗೂ ಇದೇ ಫಸ್ಟ್ ಟೈಮ್ ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ತಾಯಿದ್ದು. ಎಷ್ಟು 2 ನಿಮಿಷ ವೀಡಿಯೋ ಇದೆ ಇದು. ಇಲ್ಲಿ ಸ್ಪ್ಲಿಟ್ ಟ್ರಿಮ್ ಅಂತಿದೆ, ಇದನ್ನು ಕ್ಲಿಕ್ ಮಾಡಿದರೆ ಇಲ್ಲಿ ಸ್ಪ್ಲಿಟ್ ಆಗುತ್ತೆ. ಅಂದರೆ ಈ ಒಂದು ವಿಡಿಯೋ ಬೇರೆ ಆಗುತ್ತೆ. ಅದಾದಮೇಲೆ ಇಲ್ಲಿ ಟೆಕ್ಸ್ಟ್ ಇದೆ. ಏನಾದರೂ ಟೆಕ್ಸ್ಟ್ ಬರಿಬೇಕಿತ್ತು ಅಂತಂದರೆ ಇಲ್ಲಿ ಬರಿಬೋದು. ಪ್ಲೇನ್ ಟೆಕ್ಸ್ಟ್ ಅಂತಿದೆ, ಮತ್ತು ಟೆಕ್ಸ್ಟ್ ಎಫೆಕ್ಟ್ಸ್ ಅಂತಿದೆ. ಟೈಟಲ್ ಏನೋ ಎಫೆಕ್ಟ್ಸ್ಗಳಿದ್ದಾವೆ ಇಲ್ಲಿ. ನೋಡೋಣ ಏನಿದೆ ಅಂತೇಳಿ ಇದನ್ನು ಕ್ಲಿಕ್ ಮಾಡ್ತೀನಿ. ಸೂಪರ್ ಅಂತೇಳಿ ಬರಿತೀನಿ. ನೋಡೋಣ. ಓಕೆ ಡನ್ ಅಂತೇಳಿ ಬರಿತೀನಿ. ಏನು ನನಗಿದೇನು ಅಷ್ಟು ಅರ್ಥ ಆಗ್ತಾಯಿಲ್ಲ. ಇದು ಫೀಚರ್ಸ್ ಭಾಳ ಯೂಸ್ ಮಾಡ್ತಾ ಇರಬೇಕು, ಅಂದರೆ ಗೊತ್ತಾಗುತ್ತೆ. ಫಸ್ಟ್ ಟೈಮ್ಗೆ ಅಂದರೆ ಗೊತ್ತಾಗಲ್ಲ ಇದು. ಈ ರೀತಿ ಸೆಟ್ ಮಾಡೋಣ. ಸೆಟ್ ಮಾಡಿದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಸ್ಟಿಕ್ಕರ್ಸ್ ಇದೆ. ಇವೆಲ್ಲ ಕೂಡ ನೀವು ಯೂಸ್ ಮಾಡ್ಕೋಬೋದು. ಮತ್ತು ಇಲ್ಲಿ ಎಮೋಜೀಸ್, ಜಿಪ್ಸ್ ಅಂತಿದೆ, ಜಿಪ್ಸ್ ಇದೆ, ಎಮೋಜೀಸ್ ಇದೆ. ನೋಡೋಣ. ಇದನ್ನು ಎಮೋಜೀಸ್ನ ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡಿಕೊಂಡು ರಫಾಗಿ ನಾನು ತೋರಿಸ್ತಾ ಇದ್ದೀನಿ. ಮುಂದಕ್ಕೆ ನೀಟಾಗಿ ಇದನ್ನು ಯೂಸ್ ಮಾಡ್ಕೋಬೋದು. ಹೇಗೆ ಬರುತ್ತೆ ಅಂತೇಳಿ ಅಷ್ಟೇ ನಾನು ಮಾಡ್ತಾಯಿದ್ದೀನಿ.
ಎಮೋಜಿಸ್ ಕೂಡ ಇಲ್ಲಿ ಪ್ಲೇ ಆಗುತ್ತೆ. ಪ್ಲೇ ಮಾಡಿ ನೋಡೋಣ. ಎಷ್ಟು ಮೈನಸ್ ಆಗುತ್ತೆ, ಇಲ್ಲಿ ಇದು ಸೂಪರ್ ಇದು ಬಂತು. ಎಮೋಜಿಸ್ ಇಲ್ಲಿ ಬರುತ್ತೆ. ಪ್ಲೇ ಮಾಡ್ತೀನಿ. ಇಲ್ಲಿ ನೋಡ್ತಾ ಇದ್ದರೆ ಸೂಪರ್ ಇದು ಬರ್ತಾಯಿದೆ. ಇಲ್ಲಿ ಎಮೋಜಿ ಕೂಡ ಇಲ್ಲಿ ಬರ್ತಾಯಿದೆ. ಈ ವಿಡಿಯೋದಲ್ಲಿ ಈ ಥರ ಸ್ಟಿಕ್ಕರ್ ಮತ್ತು ಎಮೋಜಿ ಹಾಕಬೇಕು ಅಂತಂದರೆ ಇದು ಹಾಕ್ಬೋದು. ಈ ರೀತಿ ಕೈನ್ ಮಾಸ್ಟರ್ನಲ್ಲಿ ಹಾಕೋಕ್ಕೆ ಅವೈಲೇಬಲ್ ಇಲ್ಲ ಅನ್ಕೋತೀನಿ. ಅದ್ರ ಬಗ್ಗೆ ಫುಲ್ ನನಗೆ ಅಷ್ಟು ಗೊತ್ತಿಲ್ಲ. ನನಗೆ ಎಷ್ಟು ಗೊತ್ತಿದೆ ಅಷ್ಟು ಹೇಳ್ತಾಯಿದ್ದೀನಿ. ಈ ರೀತಿ ಎಮೋಜಿ ಹಾಕೋಕ್ಕೆ ಬರೋಲ್ಲ. ಈ ಥರ ಸ್ಟಿಕ್ಕರ್ ಹಾಕೋಕ್ಕೆ ಬರ್ಬೋದು. ಮೋಸ್ಟ್ಲಿ ಎಮೋಜಿ ಹಾಕೋಕ್ಕೆ ಡೌಟ್ ಅನ್ಕೋತೀನಿ. ಈ ಥರ ಒಂದು ಒಳ್ಳೆ ಫೀಚರ್ ಕೊಟ್ಟಿದ್ದಾರೆ. ಅದಾದಮೇಲೆ ಟೆಕ್ಸ್ಟು, ಓವರ್ಲೇ, ಸ್ಟಿಕ್ಕರ್, ಸೌಂಡ್ಸ್ ಅಂತ. ಫ್ರೆಂಡ್ಸ್ ಇಲ್ಲಿ ಸೌಂಡ್ಸ್ ಅಂತಿದೆ. ಸೌಂಡ್ಸ್ನ ಕ್ಲಿಕ್ ಮಾಡಿದರೆ ಇಲ್ಲೆಲ್ಲ ಇಷ್ಟೆಲ್ಲ ಮ್ಯೂಸಿಕ್ಸ್ ಬರುತ್ತೆ. ಇಲ್ಲಿ ನೋಡ್ತಿದ್ರೆ ಇವೆಲ್ಲ ಮ್ಯೂಸಿಕ್ ಯೂಟ್ಯೂಬ್ ಕಡೆಯಿಂದ ಕೊಟ್ಟಿರೋ ಮ್ಯೂಸಿಕ್ಸ್ ಇದೆ. ಇದನ್ನು ಯೂಸ್ ಮಾಡಿದ್ರೆ ನಿಮಗೆ ಕಾಪಿರೈಟ್ ಕ್ಲೇಮ್ ಆಗಲಿ ಮತ್ತು ಕಾಪಿರೈಟ್ ಸ್ಟ್ರೈಕ್ ಆಗಲಿ ಏನೂ ಬರೋಲ್ಲ. ಮತ್ತು ಇಲ್ಲಿ ಸೌಂಡ್ ಎಫೆಕ್ಟ್ಸ್ ಇದೆ. ಈ ಸೌಂಡ್ ಎಫೆಕ್ಟ್ಸ್ನ ಕೂಡ ನೀವು ಯೂಸ್ ಮಾಡ್ಬೋದು. ಯೂಟ್ಯೂಬ್ ಆಡಿಯೋ ಲೈಬ್ರರಿಯಿಂದ ಡೌನ್ಲೋಡ್ ಅಂದರೆ ಯೂಟ್ಯೂಬ್ ಆಡಿಯೋ ಲೈಬ್ರರಿ ಇದೆ ಇದು. ಅಂದರೆ ನೀವು ಈಗ ನಾವು ಕಾಮನ್ನಾಗಿ ಏನು ಮಾಡ್ತಾಯಿದ್ದೀವಿ ಮೊದಲು ಅಂತಂದರೆ, ಈ ಒಂದು ಅಪ್ಲಿಕೇಶನ್ ಇನ್ನೂ ಬಂದಿಲ್ಲ. ಬಂದಕ್ಕಿಂತ ಮೊದಲು ಏನು ಮಾಡ್ತಾಯಿದ್ವಿ, ಈಗ ಪ್ರೆಸೆಂಟ್ ಏನು ಮಾಡ್ತಾಯಿದ್ದೀವಿ ಅಂತಂದರೆ, ಕೈನ್ ಮಾಸ್ಟರ್ನಲ್ಲಿ ವೀಡಿಯೋ ಎಡಿಟ್ ಮಾಡ್ತೀವಿ ಅಂತಂದರೆ ಅದರಲ್ಲಿ ನೀವು ಆಡಿಯೋ ಬ್ಯಾಕ್ಗ್ರೌಂಡಲ್ಲಿ ಯೂಸ್ ಮಾಡಬೇಕು ಅಂತಂದರೆ ಮೊದಲೇ ಯೂಟ್ಯೂಬ್ನ ಆಡಿಯೋ ಲೈಬ್ರರಿನಲ್ಲಿರೋ ಆಡಿಯೋಸ್ನ ಡೌನ್ಲೋಡ್ ಮಾಡಿಕೊಂಡು ಒಂದು ಫೋಲ್ಡರ್ನಲ್ಲಿ ಇಟ್ಕೊಂಡು ಅದಾದಮೇಲೆ ಕೈನ್ ಮಾಸ್ಟರ್ನಲ್ಲಿ ಎಡಿಟ್ ಮಾಡಬೇಕಾದ್ರೆ ಯೂಸ್ ಮಾಡ್ತಾಯಿದ್ವಿ. ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಯೂಸ್ ಮಾಡ್ತಿದ್ವಿ. ಆದರೆ ಇಲ್ಲಿ ಏನಿಲ್ಲ, ಡೈರೆಕ್ಟಾಗಿ ಯೂಟ್ಯೂಬ್ ಕಡೆಯಿಂದ ಈ ಒಂದು ಅಪ್ಲಿಕೇಶನ್ ಇರೋದ್ರಿಂದ ಡೈರೆಕ್ಟಾಗಿ ನೀವು ಇದನ್ನ ಯೂಸ್ ಮಾಡ್ಕೋಬೋದು. ಆದರೆ ಅದರಲ್ಲಿ ಇನ್ನೊಂದು ಏನಿತ್ತು ಅಂತಂದರೆ, ಕೆಲವೊಂದು 4-5 ಆಡಿಯೋನ ಡೌನ್ಲೋಡ್ ಮಾಡಿಕೊಂಡು ಅದನ್ನೇ ಪದೇ ಯೂಸ್ ಮಾಡ್ತಾಯಿದ್ವಿ. ಆದರೆ ಇದರಲ್ಲಿ ನೀವು ಯಾವ ಬೇಕಾದರೂ ಎಷ್ಟು ಬೇಕಾದರೂ ಆಡಿಯೋಸ್ನ ಯೂಸ್ ಮಾಡ್ಬೋದು. ಇಲ್ಲಿ ನೋಡ್ತಾರೆ ಇಷ್ಟಿದೆ, ಮ್ಯೂಸಿಕ್ ಇದೆ, ಸೌಂಡ್ ಎಫೆಕ್ಟ್ಸ್ ಇದೆ. ಮತ್ತು ಇದರಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೆಟ್ಟಿಂಗ್ಸ್ನ ಮಾಡ್ಕೊಂಡು ಇಂಥದ್ದೇ ನಮಗೆ ಆಡಿಯೋ ಬೇಕು ಅಂತೇಳಿ ಇಲ್ಲಿ ಎಲ್ಲ ಸೆಲೆಕ್ಟ್ ಮಾಡ್ಕೋಬೋದು. ಕ್ಲಾಸಿಕಲ್, ಜಡ್ಜ್, ನೋಡ್ತಾ ಇದ್ರೆ ಸೀಸನಲ್, ಬೇರೆ ಎಲ್ಲನೂ ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ಬೇರೆ ಬೇರೆ ಎಲ್ಲ ಆಡಿಯೋಸಲ್ಲಿ ಬರುತ್ತೆ. ಇಲ್ಲಿ ನೋಡ್ತಾ ಇದ್ರೆ ನಿಮ್ಗೆ ಯಾವುದು ಚೆನ್ನಾಗಿ ಅನಿಸುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಇದು ಒಂದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಅಪ್ಲಿಕೇಶನ್. ನನಗಂತೂ ಭಾಳ ಇಷ್ಟ ಆಯಿತು. ಇದು ಸೌಂಡ್ಸ್ದಾಯಿತು. ಅದಾದಮೇಲೆ ಬೇರೆ ಬೇರೆ ಎಲ್ಲ ಇಲ್ಲಿ ನೋಡ್ತಿದ್ರೆ ಎಡಿಟಿಂಗ್ ಎಲ್ಲ ಫೀಚರ್ಸ್ ಇದೆ. ವಾಲ್ಯೂಮ್ನ ಇನ್ಕ್ರೀಸ್ ಮಾಡೋದು, ರೊಟೇಟ್ ಮಾಡೋದು, ರೀಪ್ಲೇಸ್ ಮಾಡೋದು, ರೀಅರೇಂಜ್ ಮಾಡೋದು, ಡಿಲೀಟ್ ಮಾಡ್ಬೋದು. ಇದನ್ನು ಡೂಪ್ಲಿಕೇಟ್ ಕೂಡ ಮಾಡ್ಬೋದು, ಡಬಲ್ ಮಾಡ್ಬೋದು. ಕೆಲವು ಸೆಗ್ಮೆಂಟ್ನ ಅಂದರೆ ಸ್ವಲ್ಪ ಇಷ್ಟು ವಿಡಿಯೋನ ಡೂಪ್ಲಿಕೇಟ್ ಇಷ್ಟೇ ಡಬಲ್ ಬೇಕು ಅಂತಂದರೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಡಬಲ್ ಮಾಡ್ಕೋಬೋದು. ಇಷ್ಟೆಲ್ಲ ತುಂಬ ಚೆನ್ನಾಗಿದೆ. ಇದಾದಮೇಲೆ ಇಷ್ಟೆಲ್ಲ ನೀವು ಎಡಿಟ್ ಮಾಡಿದಾದಮೇಲೆ ನೀವು ವಿಡಿಯೋನ ಎಕ್ಸ್ಪೋರ್ಟ್ ಮಾಡಬೇಕು. ಅದನ್ನು ಯೂಟ್ಯೂಬ್ಗೆ ಹಾಕಬೇಕಲ್ಲ, ಅದಕ್ಕೋಸ್ಕರ ಎಕ್ಸ್ಪೋರ್ಟ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ 3 ಡಾಟ್ ಇದೆ. ಅದನ್ನು ಕ್ಲಿಕ್ ಮಾಡಿದರೆ ಇಲ್ಲಿ ಇಷ್ಟೆಲ್ಲ ಕಾಣಿಸುತ್ತೆ. ಇದರಲ್ಲಿ ಎಕ್ಸ್ಪೆಕ್ಟ್ ರೇಷನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ನೋಡ್ತಾರೆ 16:9 ಅಂದರೆ ಆರ್ಜೆಂಟಲ್ ಆಗಿ ನೋಡೋ ಒಂದು ವೀಡಿಯೋಗೆ 16:9 ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಮತ್ತು ಇದು 9:16 ಇದೆ. ಅಂದರೆ ಇದು ವರ್ಟಿಕಲ್ ಶಾರ್ಟ್ಸ್ ವೀಡಿಯೋಸ್ಗೆ ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಸೆಲೆಕ್ಟ್ ಮಾಡ್ಕೋಬೋದು. ಅದೊಂದು 1:1 ಇದೆ. ಇದೇನು ಜಾಸ್ತಿ ಯೂಸ್ ಮಾಡಲ್ಲ, ಸ್ಕ್ವೇರ್ ಆಗಿ ಬರುತ್ತೆ ವೀಡಿಯೋ ಈ ರೀತಿ. ಅದಾದಮೇಲೆ ಭಾಳಷ್ಟು ನೀವು ಲಾಂಗ್ ವೀಡಿಯೋ ಮಾಡಬೇಕು ಅಂತಂದರೆ 16:9 ಸೆಲೆಕ್ಟ್ ಮಾಡ್ಕೋಬೇಕು. ಶಾರ್ಟ್ ವೀಡಿಯೋಸ್ ಮಾಡಬೇಕಂದ್ರೆ ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇದಾದಮೇಲೆ ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಇಲ್ಲಿ ನೋಡೋಣ, ಎಕ್ಸ್ಪೆಕ್ಟ್ ರೇಷನ್ 16:9 ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಎಕ್ಸ್ಪೋರ್ಟ್ ಮಾಡ್ಕೋಬೇಕು. ಎಕ್ಸ್ಪೋರ್ಟ್ ಮಾಡಿ ಕ್ಲಿಕ್ ಮಾಡಿದರೆ ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ. ಇಲ್ಲಿ ಕ್ವಾಲಿಟಿನೇ ಸೆಲೆಕ್ಟ್ ಮಾಡ್ಕೋಬೋದು. HD ಬೇಕು ಅಂದರೆ 1080 ಪಿಕ್ಸೆಲ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇದು ಜಾಸ್ತಿ MB ಆಗುತ್ತೆ, ಅದಕ್ಕೆ ಕಡಿಮೆ ಇರಲಿ ಅಂತಂದರೆ ಸ್ಟ್ಯಾಂಡರ್ಡ್ನ ಸೆಲೆಕ್ಟ್ ಮಾಡ್ಕೋಬೇಕು. 720 ಪಿಕ್ಸೆಲ್ ಇದೆ, ಕಡಿಮೆ MB ಆಗುತ್ತೆ. ಈ ಥರ ಸೆಲೆಕ್ಟ್ ಮಾಡ್ಕೋಬೋದು. ನಾನು HD ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಎಕ್ಸ್ಪೋರ್ಟ್ ಅಂತಿದೆ, ಅದನ್ನ ಕ್ಲಿಕ್ ಮಾಡಿದರೆ ಎಕ್ಸ್ಪೋರ್ಟ್ ಆಗುತ್ತೆ. ಫ್ರೆಂಡ್ಸ್ ಇಲ್ಲಿ ಏನು ಹೇಳ್ತದೆ ಅಂದರೆ, ಈ ಒಂದು ಅಪ್ಲಿಕೇಶನ್ ಓಪನ್ ಆಗಿರಿ ಇಡಿ, ಇದು ಆಗೋವರೆಗೂ ಓಪನ್ ಆಗಿ ಇಡಿ ಅಂತೇಳಿ ಹೇಳ್ತಿದ್ರೆ ಫಾಸ್ಟ್ ಕೂಡ ಆಗ್ತಾಯಿದೆ. ಆಗಲೇ 12% ಆಯಿತು. ತುಂಬ ಚೆನ್ನಾಗಿದೆ ಅನಿಸುತ್ತೆ ಫ್ರೆಂಡ್ಸ್ ಇದು. ಇದರಲ್ಲಿ ಏನೇನು ಚೆನ್ನಾಗಿದೆ ಅಂದರೆ ವಾಟರ್ ಮಾರ್ಕ್ ಏನೂ ಬರೋದಿಲ್ಲ, ಮತ್ತು ಈಸಿಯಾಗಿದೆ. ನೀವು ಜಿಫ್ನ ಯೂಸ್ ಮಾಡ್ಬೋದು, ಎಮೋಜಿನ ಯೂಸ್ ಮಾಡ್ಬೋದು, ಮತ್ತು ಆಡಿಯೋ ಲೈಬ್ರರಿ, ಯೂಟ್ಯೂಬ್ ಆಡಿಯೋ ಲೈಬ್ರರಿ ಇರುತ್ತಲ್ಲ, ಡೈರೆಕ್ಟಾಗಿ ಯೂಸ್ ಮಾಡ್ಬೋದು. ಆ ಯೂಸ್ ಮಾಡೋದ್ರಿಂದ ನಿಮಗೇನು ಕಾಪಿರೈಟ್ ಕ್ಲೇಮ್ಸ್, ಸ್ಟ್ರೈಕ್ಸ್ ಏನೂ ಬರೋದಿಲ್ಲ. ಮತ್ತು ಎಕ್ಸ್ಪೋರ್ಟು ರೇಷೋ ಎಲ್ಲನೂ ಭಾಳಷ್ಟು ಫೀಚರ್ಸ್ ತುಂಬ ಚೆನ್ನಾಗಿದೆ. ಮೇನ್ ಅಂದರೆ ವಾಟರ್ ಮಾರ್ಕ್ ಬರೋದೇ ಇಲ್ಲ ಫ್ರೆಂಡ್ಸ್ ಇದರಲ್ಲಿ. ಬೇರೆ ಕೈನ್ ಮಾಸ್ಟರ್ನಲ್ಲಾದರೆ ಕೈನ್ ಮಾಸ್ಟರ್ ಅಂತೇಳಿ ವಾಟರ್ ಮಾರ್ಕ್ ಬರುತ್ತೆ, ನೋಡೋರಿಗೆ ತುಂಬ ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೋಸ್ಕರ ಇದೊಂದು ಅಪ್ಲಿಕೇಶನ್ ತುಂಬ ಚೆನ್ನಾಗಿದೆ ಅನ್ಕೋತೀನಿ. ಯೂಟ್ಯೂಬ್ ಕಡೆಯಿಂದನೇ ಬಿಟ್ಟಿರೋ ಒಂದು ಅಪ್ಲಿಕೇಶನ್ ಇದೆ. ನಾನು ಇದು ಮುಂದೆ ಇದೇ ಅಪ್ಲಿಕೇಶನಿಂದ ಯೂಸ್ ಮಾಡ್ತೇನೆ ಫ್ರೆಂಡ್ಸ್. ನೋಡೋಣ ವಿಡಿಯೋ ಎಡಿಟಿಂಗ್ ಯಾವ ಥರ ಇರುತ್ತೆ ಅಂತೇಳಿ. ತುಂಬ ಚೆನ್ನಾಗಿದೆ, ನನಗಂತೂ ಭಾಳ ಇಷ್ಟ ಆಯಿತು. ನಾನು ಫೀಡ್ಬ್ಯಾಕ್ ಕೊಡಬೇಕಾದ್ರೆ ಒಳ್ಳೆಯದಿದೆ ಅಂತೇಳಿ ಕೊಡ್ತೀನಿ. ನಿಮಗೆ ಯಾವ ಥರ ಅನಿಸುತ್ತೆ, ಈ ವಿಡಿಯೋ ನೋಡಿರ್ತಾರೆ, ಇಷ್ಟೆಲ್ಲ ತಿಳಿಸಿದ್ದೀನಿ ಈ ಒಂದು ಅಪ್ಲಿಕೇಶನ್ ಬಗ್ಗೆ. ನಿಮಗೆ ಯಾವ ಥರ ಅನಿಸುತ್ತೆ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್. ನನಗೂ ಸ್ವಲ್ಪ ಗೊತ್ತಾಗಬೇಕಲ್ವ ಈ ಅಪ್ಲಿಕೇಶನ್ ಬಗ್ಗೆ. ನಾನು ಅವ್ರಿಗೆ ಫೀಡ್ಬ್ಯಾಕ್ ಕೊಡಬೇಕಾದ್ರೆ ನನಗೂ ತಿಳಿದದ್ದನ್ನು ಹೇಳಬೇಕಾಗುತ್ತೆ. ನಿಮ್ಮ ಕಮೆಂಟ್ನ ನೋಡಿದರೆ ಚೆನ್ನಾಗಿ ಇದೆ ಅಂದರೆ ಚೆನ್ನಾಗಿದೆ ಅಂತೇಳಿ ಕೊಡ್ತೀನಿ. ಜಾಸ್ತಿ ಜನ ಏನು ಕೊಡ್ತೀರಾ, ಏನು ಕಮೆಂಟ್ ಮಾಡ್ತೀರಾ ಅದ್ರ ಬಗ್ಗೆ ನಾನು ಫೀಡ್ಬ್ಯಾಕ್ ಕೊಡ್ತೀನಿ ಫ್ರೆಂಡ್ಸ್. ಈ ರೀತಿ ಎಕ್ಸ್ಪೋರ್ಟ್ ಮಾಡ್ಬೋದು. ನೆಕ್ಸ್ಟ್ ಈ ಎಕ್ಸ್ಪೋರ್ಟ್ನ ಏನೋ ಮಿಸ್ ಆಗಿದೆ, ಕ್ಯಾನ್ಸಲ್ ಮಾಡೋಣ ಅಂದರೆ ಈ ಥರ ಕ್ಯಾನ್ಸಲ್ ಮಾಡ್ಬೋದು. ಇಲ್ಲಿ ಕ್ಯಾನ್ಸಲ್ ಮಾಡಿ ಮತ್ತೆ ಎಡಿಟ್ ಮಾಡಿಕೊಂಡು ಮತ್ತೆ ಎಕ್ಸ್ಪೋರ್ಟ್ ಮಾಡ್ಬೋದು. ಇಲ್ಲ ಮಿಸ್ ಆಗಿ ಈ ಥರ ಕ್ಲಿಕ್ ಮಾಡಿದರೆ ಕಂಟಿನ್ಯೂ, ಎಕ್ಸ್ಪೋರ್ಟ್ ಮಾಡಿದರೆ ಕಂಟಿನ್ಯೂ ಆಗುತ್ತೆ ಫ್ರೆಂಡ್ಸ್. ಅದಾದಮೇಲೆ ಡೈರೆಕ್ಟಾಗಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ಬೋದು. ಇಲ್ಲಿ ನೋಡ್ತಾರೆ ರೆಡಿ ಟು ವಾಚ್ ಅಂತೇಳಿ ಯುವರ್ ವಿಡಿಯೋ ಹ್ಯಾಸ್ ಬಿನ್ ಡೌನ್ಲೋಡೆಡ್ ಆ್ಯಂಡ್
ಟು ದಿಸ್ ಫೋನ್. ಸೊ ಯು ಕ್ಯಾನ್ ಅಪ್ಲೋಡ್ ಆರ್ ಶೇರ್ ಇಟ್ ನಾವು ಅಂತಿದೆ. ಇಲ್ಲಿ ಅಪ್ಲೋಡ್ ಟು ಯೂಟ್ಯೂಬ್ ಅಂತಿದೆ. ಇದನ್ನ ಕ್ಲಿಕ್ ಮಾಡಿದರೆ ನೋಡೋಣ, ಡೈರೆಕ್ಟ್ ಯೂಟ್ಯೂಬ್ ಓಪನ್ ಆಗುತ್ತೆ. ಯೂಟ್ಯೂಬ್ IT ಸ್ಟುಡಿಯೋ ಇರುತ್ತಲ್ಲ, ಅಲ್ಲಿ ಓಪನ್ ಆಗಿ ಇಲ್ಲಿ ಟೈಟಲ್, ಡಿಸ್ಕ್ರಿಪ್ಷನ್ ಎಲ್ಲ ಬರೆದು ನೀವು ಅಪ್ಲೋಡ್ ಡೈರೆಕ್ಟಾಗಿ ಮಾಡ್ಬೋದು ಫ್ರೆಂಡ್ಸ್. ಕೆಲವೊಂದು ಟೈಮ್ ಸೇವಿಂಗ್ನ ಮಾಡ್ಬೋದು, ಕೆಲವು ಸ್ವಲ್ಪ 30 ಸೆಕೆಂಡ್ಸ್ 40 ಸೆಕೆಂಡ್ಸ್ ಇದೆಲ್ಲ ಮಾಡೋದು ಡೈರೆಕ್ಟ್ ಮಾಡೋಕ್ಕಾಗಲ್ಲ. ಕೈನ್ವೆಸ್ಟ್ನಲ್ಲಿ ಮಾಡಿದರೆ ನಾವು ಯೂಟ್ಯೂಬ್ ಅಪ್ಲಿಕೇಶನ್ ಓಪನ್ ಮಾಡಿ ಇದನ್ನೆಲ್ಲ ಮಾಡಬೇಕಾಗುತ್ತೆ. ಇದರಲ್ಲಿ ಯೂಸ್ ಮಾಡೋದ್ರಿಂದ ಡೈರೆಕ್ಟಾಗಿ ಈ ಥರ ನೀವು ಅಪ್ಲೋಡ್ ಮಾಡ್ಬೋದು ಫ್ರೆಂಡ್ಸ್. ಡೈರೆಕ್ಟ್ ಯೂಟ್ಯೂಬ್ ಅಪ್ಲಿಕೇಶನ್ ಓಪನ್ ಆಗಿಬಿಡುತ್ತೆ. ಈ ಥರ ಇಲ್ಲೆಲ್ಲ ಟೈಟಲ್ ಅದೆಲ್ಲ ಬರೆದು ಅಪ್ಲೋಡ್ ಮಾಡ್ಬೋದು ಫ್ರೆಂಡ್ಸ್. ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಇದೆ ಈ ಒಂದು ಅಪ್ಲಿಕೇಶನ್ ಅಂತೇಳಿ. ನಿಮ್ಮ ಒಂದು ಕಮೆಂಟ್ಸ್ಗೋಸ್ಕರ ಕಾಯ್ತಾ ಇರ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೆ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಮತ್ತು ಒಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.